ಇತ್ತ ಕರಾವಳಿಯಲ್ಲೂ ವರುಣ ಅವಕೃಪೆ ತೋರಿದ್ದಾನೆ. ಮಳೆರಾಯನ ಜಲತಾಂಡವಕ್ಕೆ 3 ಜಿಲ್ಲೆಗಳು ಬೆಚ್ಚಿಬಿದ್ದಿದ್ದು ಚಂಡಮಾರುತದ ಆತಂಕ ಎದುರಾಗಿದೆ. ಬಿದ್ದೇ ಬಿಡ್ತು. ನೋಡ್ತಾನೆ ಅಪಾರ್ಟ್ಮೆಂಟ್ನ ತಡೆಗೋಡೆ ಕುಸಿದೇ ಹೋಯ್ತು. ಒಂದ್ ಕಡೆ ಹೆದ್ದಾರಿಯಲ್ಲಿ ಜಲಪ್ರವಾಹ ನುಗ್ಗಿ ಬರ್ತಿದ್ರೆ ಮತ್ತೊಂದ್ ಕಡೆ ಮನೆ ಅಂಗಳದಲ್ಲಿ ಕೆಸರು ಮಣ್ಣು ತುಂಬಿ ನಿಂತಿದೆ. ರಣರಕ್ಕಸ ಮಳೆಗೆ ನಲುಗಿದ ಕರಾವಳಿ ಜಿಲ್ಲೆಗಳು. ಉಡುಪಿ ಮಂಗಳೂರಲ್ಲಿ ಅವಾಂತರಗಳ ಸರಮಾಲೆ. ವರುಣನ ಮುಂಗಾರು ಪೂರ್ವ ಹೊಡೆತಕ್ಕೆ ಕರಾವಳಿ ಜಿಲ್ಲೆಗಳು ಕಂಗೆಟ್ಟು ಹೋಗಿವೆ. ಮಂಗಳೂರಿನಲ್ಲಂತೂ ಅವಾಂತರಗಳೇ ಸೃಷ್ಟಿಯಾಗಿವೆ. ಕೋಡಿಯಾಲ್ ಗುತ್ತುವಿನಲ್ಲಿ ಸಿಲ್ವರ್ ಲೈನ್ ಅಪಾರ್ಟ್ಮೆಂಟ್ನ ತಡೆಗೋಡೆ ಒಂದೇ ಏಟಿಗೆ ಕುಸಿದು ಬಿದ್ದಿದೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿಯಾಗಿಲ್ಲ. ಘಟನೆಯ ದೃಶ್ಯ ಮೊಬೈಲ್ನಲ್ಲಿ ಲೈವ್ ಆಗಿ ಸೆರೆಯಾಗಿದೆ. ಭೂಕುಸಿತ. ಏರ್ಪೋರ್ಟ್ ಭಾಗದಿಂದ ಬಂತು ಮಣ್ಣು. ಇತ್ತ ಬಜ್ಪೆಯ ಆದ್ಯಪಾಡಿಯ ಸಂಕೇಶ ಎಂಬಲ್ಲಿ ಭಾರೀ ಭೂಕುಸಿತವಾಗಿದೆ. ಮಂಗಳೂರು ಏರ್ಪೋರ್ಟ್ ಭಾಗದಿಂದ ಹರಿದು ಬಂದ ಕೆಸರು ಗುಡ್ಡದ ಕೆಳಭಾಗದ ಮನೆ ಅಂಗಳಕ್ಕೆ ನುಗ್ಗಿದೆ. ಇಡೀ ಮನೆಯಂಗಳ ಕೆಸರಲ್ಲಿ ಮುಳುಗಿದ್ದು ಏರ್ಪೋರ್ಟ್ ಸಿಬ್ಬಂದಿ ಕ್ಯಾರೆ ಅಂತಿಲ್ಲ ಅಂತ ಮನೆ ಮಾಲೀಕ ಬೇಸರ ಹೊರಹಾಕಿದ್ರು. ಆದ್ಯಪಡಿಯ ಸಂಕೇಶ ಎಂಬ ಈ ಒಂದು ಪ್ರದೇಶದಲ್ಲಿ ಕಳೆದ ಬಾರಿಯಂತೆಯೇ ಮಣ್ಣು ಕುಸಿತ ಆಗಿರುವಂಥದ್ದು. ಸೊ ಇಲ್ಲಿ ನೋಡ್ಬೋದಾಗಿದೆ, ಇದು ಏನು ಉಮಾನಾಥ್ ಸಾಲ್ಯನ್ ಅವರ ಮನೆ. ಇಲ್ಲಿ ಮೇಲಿನಿಂದ ಬಂದಂಥ ಗುಡ್ಡ ಕುಸಿದು ಬಂದಂತಹ ಮಣ್ಣೆಲ್ಲ ಅವರ ಮನೆಯ ಅಂಗಳಕ್ಕೆ ಬಂದಿರುವಂಥದ್ದು. ಮನೆಯ ಅಂಗಳವೆಲ್ಲ ಸಂಪೂರ್ಣವಾಗಿ ಮಣ್ಣು ತುಂಬಿಕೊಂಡಿರುವಂಥ. ಇಲ್ಲಿ ತುಳಸಿ ಕಟ್ಟೆಯನ್ನು ನೋಡ್ಬೋದು ಕೂಡ. ತುಳಸಿ ಕಟ್ಟೆಯು ಕೂಡ ಮಣ್ಣಿನಲ್ಲಿ ಆಲ್ಮೋಸ್ಟ್ ಮಣ್ಣು ತುಂಬಿಕೊಂಡಿರುವಂಥದ್ದು. ಇದು ಎಷ್ಟೊತ್ತಿಗೆ ಆಯಿತು, ಹೇಗಾಯಿತು? ಈ ವರ್ಷ ಬೆಳಿಗ್ಗೆ ಒಂದು 4 ಗಂಟೆ ಹೊತ್ತಿಗೆ ಆಯಿತು. ಅಂದರೆ ಹೋದ ವರ್ಷ ಕೂಡ ಹೀಗೆ ಆಗಿದೆ, ತುಂಬ ಮಣ್ಣು ಬಿದ್ದಿತ್ತು. ಆದರೆ ಏರ್ಪೋರ್ಟ್ನವ್ರಿಗೆ ಅವರು ಹೇಳಿದರೂ ಕೂಡ ಬಂದು ನೋಡಲಿಲ್ಲ, ಬರಲಿಲ್ಲ ಅವರು. ಮತ್ತು ಇದಕ್ಕೆ ಪರಿಹಾರ ಕೂಡ ಕೊಡುವುದಿಲ್ಲ. ಇನ್ನು ಮುಂದೆ ಹೀಗೆ ಎಲ್ಲ ನೀರು ಬಂದರೆ ನಮಗೆ ತುಂಬ ಮನೆಯಲ್ಲಿ ಇರಲಿಕ್ಕೆ ಕಷ್ಟ ಆಗ್ತದೆ. ಮತ್ತೊಂದು ಕಡೆ ಸಮುದ್ರ ತೀರದಲ್ಲಿ ಮತ್ತೆ ಕಡಲ್ ಕೊರೆತದ ಭೀತಿ ಆವರಿಸಿದೆ. ಉಡುಪಿ ಮಣಿಪಾಲ ರಸ್ತೆಯಲ್ಲಿ ಜಲಪ್ರಳಯ. ಇತ್ತ ಉಡುಪಿಯಲ್ಲಿ ಧಾರಾಕಾರ ಮಳೆಯಿಂದಾಗಿ ಉಡುಪಿ ಮಣಿಪಾಲ ರಸ್ತೆಯಲ್ಲಿ ಅಕ್ಷರಶಃ ಜಲಪ್ರಳಯವೇ ಸೃಷ್ಟಿಯಾಗಿತ್ತು. ರಸ್ತೆಯಲ್ಲಿ ನೀರು ಸುನಾಮಿಯಂತೆ ಹರಿಯುತ್ತಿದ್ದ ಕಾರಣ ಸವಾರರು ಪರದಾಡಿದ್ರು. ಇನ್ನು ಮಣಿಪಾಲದಲ್ಲಿ ಕೆಸರು ತುಂಬಿದ ನೀರು ಅಂಗಡಿಗೂ ನುಗ್ಗಿದ್ದು ಮಾಲೀಕರು ಪರದಾಡಿದ್ರು. ಸ್ಥಳಕ್ಕೆ ಶಾಸಕ ಯಶ್ಪಾಲ್ ಸುವರ್ಣ ದೌಡಾಯಿಸಿದ್ರು. ನಗರಸಭೆ ಸದಸ್ಯರನ್ನ ತರಾಟೆಗೆ ತೆಗೆದುಕೊಂಡ್ರು. ಕುಮಟಾ ಸಿದ್ದಾಪುರ ಮುಖ್ಯ ರಸ್ತೆಯಲ್ಲಿ ಜಲತಾಂಡವ. ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಮಳೆ ಅಬ್ಬರಿಸಿ ಬೊಬ್ಬಿರುತ್ತಿದೆ. ಕುಮಟಾ ಸಿದ್ದಾಪುರ ಮುಖ್ಯ ರಸ್ತೆಯಲ್ಲಿ ನೀರಿನ ಪ್ರವಾಹವೇ ಸೃಷ್ಟಿಯಾಗಿತ್ತು. ಮನೆ ಜಮೀನುಗಳಿಗೆ ನೀರು ನುಗ್ಗುವ ಆತಂಕದಲ್ಲಿ ಜನ ಇದ್ದು, ಕಳೆದ ಬಾರಿ ಎಲ್ಲ ಸರಿ ಮಾಡುವ ಭರವಸೆ ಕೊಟ್ಟ ಜಿಲ್ಲಾಡಳಿತ ಈಗ ಕೈಕೊಟ್ಟಿದೆ ಅಂತ ಕಿಡಿಕಾರಿದ್ರು. ಇನ್ನು ಅರಬ್ಬಿ ಸಮುದ್ರದಲ್ಲಿ ಅಲೆಗಳ ಅಬ್ಬರ ಹೆಚ್ಚಿದ್ದು ಉತ್ತರ ಕನ್ನಡ ಜಿಲ್ಲಾಡಳಿತ ಮೀನುಗಾರಿಕೆಗೆ ನಿಷೇಧ ಹೇರಿದೆ. ಪ್ರತಿ ವರ್ಷ ಮೇ 31ರಿಂದ ಮೀನುಗಾರಿಕೆ ಬಂದ್ ಆಗ್ತಿತ್ತು. ಈ ಬಾರಿ ಅವಧಿಗೂ ಮುನ್ನವೇ ಮೀನುಗಾರಿಕೆಗೆ ಬ್ರೇಕ್ ಬಿದ್ದಿದೆ. ಎಲ್ಲಾ ಬೋಟ್ಗಳು ಬೈತ್ಕೋಲ್ ಬಂದರಿನಲ್ಲಿ ಲಂಗರು ಹಾಕಿ ನಿಂತಿವೆ. ಇತ್ತ ಚಿಕ್ಕಮಗಳೂರಿನ ಕೊಟ್ಟಿಗೆಹಾರ ಬಳಿ ಪ್ರವಾಸಿಗರಿದ್ದ ಮಿನಿ ಬಸ್ ಮೇಲೆ ಮರ ಬಿದ್ದಿದ್ದು 3 ಗಾಯಗೊಂಡಿದ್ದಾರೆ. ಕರಾವಳಿ ಜಿಲ್ಲೆಗಳಿಗೆ ಚಂಡಮಾರುತದ ಅಲರ್ಟ್. ಇನ್ನು ಕರಾವಳಿ ಜಿಲ್ಲೆಗಳಿಗೆ ಹವಾಮಾನ ಇಲಾಖೆ ಚಂಡಮಾರುತದ ಎಚ್ಚರಿಕೆ ನೀಡಿದೆ. ಸಮುದ್ರದ ಮೇಲ್ಮೈ ಗಾಳಿ ನಾಳೆ ನಾಡಿದ್ದು ಚಂಡಮಾರುತವಾಗಿ ಬದಲಾಗುವ ಸಾಧ್ಯತೆ ಇದೆ. ಇವತ್ತಿನಿಂದ ಮೇ 23ರ ತನಕ ಕರಾವಳಿ ಜಿಲ್ಲೆಗಳಿಗೆ ಮತ್ತಷ್ಟು ಮಳೆಯಾಗುವ ಮುನ್ಸೂಚನೆ ನೀಡಲಾಗಿದೆ. ಬ್ಯೂರೋ ರಿಪೋರ್ಟ್, TV9.